ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿ ಕೆರಿಯರ್ ಯೂಟ್ಯೂಬ್ ಚಾನಲ್. ಟೈಟಲ್ ನೋಡ್ರಿ, ಎಲ್ರಿಗೂ ಗೊತ್ತಾಗಿರುತ್ತೆ ಯೂಟ್ಯೂಬ್ ಇಂದ ಪೇಮೆಂಟ್ ಬಂದಿದೆ ಅಂತ. ಮೈ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು, ಎಷ್ಟು ದಿವಸ ಆಯ್ತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ, ಇದಕ್ಕೆ ಎಷ್ಟೆಲ್ಲ ಎಫರ್ಟ್ ಆಗಿದೆ, ಈ ಒಂದು ಪೇಮೆಂಟ್ ತಗೊಳಕ್ ಯಾರು ಕಾರಣ ಅನ್ನೋದು ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಾಚ್ ಮಾಡಿ, ಅವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ. ನೀವು ಕೂಡ ಮುಂದೆ ಏನಾದ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಕೂಡ ಒಂದು ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ನಮ್ಮ ಕಡೆಯಿಂದ ಒಂದು ಹಂಬಲ್ ರಿಕ್ವೆಸ್ಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಯಾಕಂದ್ರೆ ಡೆಲಿವರಿ ಫೀಲ್ಡ್ ಬಗ್ಗೆ ನಾವು ಪ್ರತಿನಿತ್ಯ ಏನಾದ್ರು ಒಂದು ಹೊಸ ಹೊಸ ವಿಚಾರನ ಕಲೆಕ್ಟ್ ಮಾಡಿ ಮಾಹಿತಿನ ತಿಳಿಸ್ಕೊಡ್ತಾ ಇರ್ತೀವಿ. ನಿಮಗೋಸ್ಕರ ಏನೇ ಒಂದು ಹೊಸ ಅಪ್ಡೇಟ್ ಬಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಬರುತ್ತೆ. ಅದಕ್ಕೋಸ್ಕರನೇ ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಆದಷ್ಟು ಲೈಕ್ ಮಾಡಿ ಪ್ರತಿಯೊಂದು ವಿಡಿಯೋಕ್ಕೂ ನೀವು ನೋಡ್ತಕ್ಕಂಥ ವಿಡಿಯೋ ಲೈಕ್ ಮಾಡಿ. ಹೊಸಬ್ರು ಯಾರು ನಮ್ಮ ಚಾನಲ್ ವೀಕ್ಷಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಾಚ್ ಮಾಡಿ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಒಂದು ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ಗಳು ನಾವು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಕಾರಣ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅನ್ನೋದ್ರ ಬಗ್ಗೆ ಸ್ವಲ್ಪ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಫಸ್ಟ್ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕೆ ಮುಂಚೆ ಒಂದು 5 ಮಿನಿಟ್ಸ್ ಆರ್ 2 ಮಿನಿಟ್ಸ್ ಹೆಂಗಾಯ್ತು ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ದಿವಸ ಆಯ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ. ಕರೆಕ್ಟ್ ಆಗಿ ಮೇ 1ನೇ ತಾರೀಕು ಬಂದ್ರೆ 1 ಇಯರ್ ಕಂಪ್ಲೀಟ್ ಆಯ್ತು. ನಾನು ಚಾಲೆಂಜ್ ಹಾಕಿದ್ದಷ್ಟೇ, 1 ಇಯರ್ ಒಳಗಡೆ ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ತಗೋಬೇಕು ಅಂತ ಚಾಲೆಂಜ್ ಹಾಕಿದ್ದೆ. ಆ ಚಾಲೆಂಜ್ ಪ್ರಕಾರನೇ ಕಂಪ್ಲೀಟ್ ಆಯ್ತು. 1 ಇಯರ್ ಒಳಗಡೆ ಇನ್ನ 1 ವೀಕ್ ಇದ್ದಂಗೆನೆ ಇವತ್ತಿಗೆ ನಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಯ್ತು ಯೂಟ್ಯೂಬ್ ಇಂದ. ತುಂಬಾ ಖುಷಿ ಆಯ್ತು ನಿಜವಲ್ಲ ಒಂದು ಪೇಮೆಂಟ್ ಬಂದಿದ್ ನೋಡಿ. ಯಾಕಂದ್ರೆ ಎಲ್ಲ ಒಂದು ಕಂಪ್ನಿಲಿ ನಾವು ಕೆಲಸ ಮಾಡ್ಬೋದು, ಹೋಗಿ ಅಲ್ಲಿ ಲಕ್ಷ ತಗೋಬಹುದು, 50,000 ತಗೋಬಹುದು, ಅದು ಸೆಕೆಂಡ್. ಯಾಕಂದ್ರೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತೀವಿ. ಅದೇ ಒಂದು ಯೂಟ್ಯೂಬ್ ಅಂದ್ರೆ ಇಲ್ಲಿ ನಮ್ಮ ಟ್ಯಾಲೆಂಟ್ ನ ಯೂಸ್ ಮಾಡಿ ನಮ್ಮ ಎಫೆಕ್ಟ್ ಹಾಕಿ ತಗೊಂತೀವಲ್ಲ ಪೇಮೆಂಟ್, ಅದು ಎಷ್ಟೇ ಬರ್ಲಿ, 100 ರೂಪಾಯಿ ಬರ್ಲಿ, 1000 ರೂಪಾಯಿ ಬರ್ಲಿ, ಲಕ್ಷ ಬರ್ಲಿ, ಅದ್ರಲ್ಲಿ ಸಿಗ್ತಕ್ಕಂಥ ಖುಷಿ ಬೇರೆದ್ರಲ್ಲಿಲ್ಲ. ನಿಜವಲ್ಲ, ಅದು ಯೂಟ್ಯೂಬ್ ಪೇಮೆಂಟ್ ಅಲ್ಲಿ ತಗೊಂಡಿರೋರಿಗೆ ಗೊತ್ತಾಗುತ್ತೆ ಅದು ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತವ. ನಮಗೂ ಅಷ್ಟೇ, ಯೂಟ್ಯೂಬ್ ಏನ್ ಬಿಡು ಎಲ್ಲ ಒಂದೇ ಅಲ್ಲ ಪೇಮೆಂಟ್ ಅಂತ ನಾವು ಅಂದ್ಕೊಂತ ಇದ್ದ ಬೇರೆಯವ್ರು ನೋಡಿದಾಗ, ತಗೋಬಂದ ವಿಡಿಯೋ ನೋಡಿದಾಗ. ಬಟ್ ಅದು ನಾವೇ ಎಫರ್ಟ್ ಹಾಕಿ ವಿಡಿಯೋ ಮಾಡಿ ನಮ್ಮ ಟ್ಯಾಲೆಂಟ್ ತೋರಿಸಿ ಇವತ್ತು ಪೇಮೆಂಟ್ ತಗೊಂಡಿದೀವಲ್ಲ, ಅವಾಗ ಗೊತ್ತಾಗ್ತಿದೆ ಅದಕ್ಕೆ ಬೆಲೆ ಎಷ್ಟಿದೆ ಅಂತ. ನಿಜವಾಗ್ಲೂ ಸಖತ್ ಖುಷಿ ಆಗ್ತಿದ್ ನನಗಂತನು. ಯಾಕಂದ್ರೆ 1 ವರ್ಷಗಳ ಸತತ ಪ್ರಯತ್ನಕ್ಕೆ ಇವತ್ತೊಂಥರ ಫಲ ಸಿಗ್ದಂಗೆ ಆಯ್ತು ಅಂತ ಹೇಳ್ಬೋದು. ಫಸ್ಟ್ ಲಾಗ್ ನಾನು ಮಾದೇಶ್ವರಂ ಬೆಟ್ಟಕ್ಕೆ ಹೋಗಿ ಮಾದಪ್ಪನ ನಮ್ಮ ಗೆಳೆಯನ ಜೊತೆ, ಲಕ್ಷ್ಮೀಪುತ್ರ ಗೆಳೆಯನ ಜೊತೆ ಆಶೀರ್ವಾದ ತಗೊಂಡು ಆ ವಿಡಿಯೋನೇ ಹಾಕಿ ಸ್ಟಾರ್ಟ್ ಮಾಡಿದ್ದೆ. ಮಾದೇಶ್ವರನ ಆಶೀರ್ವಾದ ತಗೊಂಡು ನಿಜವಲ್ಲ ಮಾದಪ್ಪ ಆಶೀರ್ವಾದ ಖಂಡಿತ ಮಾಡಿದ್ರು. ಇಲ್ಲ ಅಂದ್ರೆ ನಿಜವಲ್ಲೂ ಇವತ್ತು 1 ವರ್ಷದೊಳಗೇನೆ ಚಾನಲ್ ಮಾನಿಟೈಸ್ ಆಗಿ ಎಲ್ಲಾ ತರ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಗಿ ಇಷ್ಟು ಬೇಗ ಪೇಮೆಂಟ್ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಇದೆ. ಒಬ್ರಲ್ಲಿ ಇಬ್ರಲ್ಲಿ ಲಕ್ಷಾಂತರ ಜನ ಹೊಸಬ್ರು ಬರ್ತಾ ಇರ್ತಾರೆ, ಸಾವಿರಾರು ಜನ ವಾಪಸ್ ಹೋಗ್ತಾ ಇರ್ತಾರೆ. ಯಾಕಂದ್ರೆ ಇಲ್ಲಿ ಫೇಸ್ ಮಾಡಕ್ ಆಗಲ್ಲ, ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಇರೋದ್ರಿಂದವ. ಒಂದು ವಿಡಿಯೋ ಹಾಕ್ತಾರೆ, 10 ವಿಡಿಯೋ ಹಾಕ್ತಾರೆ, 1 ತಿಂಗಳು, 6 ತಿಂಗಳು, 1 ವರ್ಷ ಎಫರ್ಟ್ ಹಾಕ್ತಾರೆ. ಯಾವುದೇ ತರ ಇದರಿಂದ ಪ್ರತಿಫಲ ಸಿಗಲ್ಲ. ಕೆಲವರಿಗೆ ಚಾನಲ್ ಮಾನಿಟೈಸೇ ಆಗಲ್ಲ, ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ. ಇದರಿಂದ ಏನಾಗುತ್ತೆ, ಸುಮಾರು ಜನಕ್ಕೆ ಬೇಜಾರಾಗಿ ವಾಪಸ್ ಹೋಗ್ಬಿಡ್ತಾರೆ. ಬಟ್ ಆ ತರ ಯಾರು ಮಾಡಕ್ ಹೋಗ್ಬಾರ್ದು. ಒಂದಲ್ಲ ಒಂದ್ ದಿನ ಯಾವ್ದಾದ್ರು ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ನಿಮ್ಮ ಚಾನಲ್ ಅಲ್ಲಿ ಕೂಡ ಮೇಲೆ ಬಂದೇ ಬರುತ್ತೆ, ನೀವು ಪೇಮೆಂಟ್ ತಗೊಂಡೇ ತಗೊಂತೀರಿ. ಯಾಕೆಂದ್ರೆ ಪ್ರತಿಯೊಬ್ಬದಲ್ಲೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಎಂತಾನೇ ಆಗಿರ್ಲಿ, ಅವನು ಏನೇ ಒಂದು ಕೆಲಸ ಮಾಡ್ತಾರಲ್ಲ, ಅವನಲ್ಲಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ನ ತೋರಿಸ್ಬೇಕಂದ್ರೆ ಈ ಒಂದು ಬೆಸ್ಟ್ ಆಪ್ಷನ್ ಅಂದ್ರೆ ಈ ಸೋಷಿಯಲ್ ಮೀಡಿಯಾ. ಯಾಕೆಂದ್ರೆ ಈ ಬೇರೆ ಎಲ್ಲೂ ನಿಮ್ಮ ಟ್ಯಾಲೆಂಟ್ ತೋರ್ಸಕ್ಕಾಗಲ್ಲ. ನೀವು ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿದ್ರೆ ಮಾತ್ರ ನಿಮ್ಮ ಟ್ಯಾಲೆಂಟ್ ಬೆಳೆಯಕ್ಕಾಗತ್ತೆ. ಮುಂದೊಂದಿನ ದೊಡ್ಡ ವ್ಯಕ್ತಿ ಕೂಡ ಆಗ್ಬೋದು, ಹೇಳಕ್ಕಾಗಲ್ಲ. ಇವತ್ತು ಎಂತೆಂತ ಸೆಲೆಬ್ರಿಟಿಗಳೆಲ್ಲ ಬಂದಿರೋದೇ ಸೋಷಿಯಲ್ ಮೀಡಿಯಾದಿಂದ, ಅವರ ಟ್ಯಾಲೆಂಟ್ ನ ತೋರಿಸಿ. ಅದಕ್ಕೋಸ್ಕರ ನಮ್ಮ ಡೆಲಿವರಿ ಬಾಯ್ಸ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಒಂದು ಚಾನಲ್ ನೀವು ಓಪನ್ ಮಾಡ್ಕೊಳ್ಳಿ. ಇವಾಗ ಸುಮಾರು ಜನ ಮಾಡ್ತಾ ಇದಾರೆ ಡೆಲಿವರಿ ಬಾಯ್ಸ್, ಸ್ವಿಗ್ಗಿ, ಝೊಮ್ಯಾಟೋದವರು, ಪೋರ್ಟರ್, ರಾಪಿಡೋ ಮಾಡೋರೆಲ್ಲವ. ಅವ್ರೇನ್ ಡೈಲಿ ಡ್ಯೂಟಿ ಮಾಡ್ತಾರೆ, ಅದನ್ನೇ ಮಾಡ್ಕೊಂಡು ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ. ಏನಾದ್ರು ತಿಳಿವಾಗಿ ಅವ್ರಿಗೆ ಗೊತ್ತಿರ್ತಕ್ಕಂಥ ಡೆಲಿವರಿ ಫೀಲ್ಡ್ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಾರೆ. ತುಂಬಾ ಒಳ್ಳೇದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಒಂಥರ ಸೈಡ್ ಇನ್ಕಮ್, ಇದು ಸೈಡ್ ಬಿಸ್ನೆಸ್ ಇದ್ದಂಗೆ. ನಿಮ್ಮ ಸ್ಯಾಲ್ರಿ ಬರ್ತಾ ಇರ್ತಾ, ಇದು ಒಂದು 3 ತಿಂಗಳಿಗೊಮ್ಮೆ ಇದೊಂದು ಸೈಡ್ ಬಿಸ್ನೆಸ್ ಬಂದ್ರೆ ಎಷ್ಟೋ ನಿಮಗೆ ಹೆಲ್ಪ್ ಆಗುತ್ತೆ. ಫ್ಯೂಚರ್ ಅಲ್ಲಿ ಒಳ್ಳೆ ಕ್ಲಿಕ್ ಆದ್ರೂ ಆಗ್ಬೋದು. ಚಾನಲ್ ಹೇಳಕ್ ಆಗಲ್ಲ, ಯಾವಾಗ ಯಾವ ಚಾನಲ್ ಎಲ್ಲಿ ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ರಾತ್ರಿ ಲಕ್ಷ ಲಕ್ಷ ವ್ಯೂಸ್ ಬರ್ಬೋದು, ಮಿಲಿಯನ್ ವ್ಯೂಸ್ ಬರ್ಬೋದು. ನೈಟ್ ನೀವು ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸ್ ಪಡಿಬಹುದು. ಯೂಟ್ಯೂಬ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ ಆಗಲ್ಲ ಯಾವ ವ್ಯಕ್ತಿಗೆ ಯಾವ ಟ್ಯಾಲೆಂಟ್ ಇರುತ್ತೆ ಅಂತವ. ನಮಗೂ ಕೂಡ ಏನ್ ಗೊತ್ತಿಲ್ಲ. ಯಾಕಂದ್ರೆ ನಾವು ಸ್ಕೂಲ್ ಡೇಸ್ ಅಲ್ಲಿ ಒಂದು ಸ್ಟೇಜ್ ಮೇಲೆ ಹೋಗ್ಬಿಟ್ಟು ವಾರಕ್ಕೊಂದ್ಸಲ ಗೊತ್ತಿರ್ಬೇಕು, ಸುಭಾಷಿತ ಓದ್ಸರು ಪೇಪರ್ ಇಟ್ಕೊಂಡು. ಆ ಸುಭಾಷಿತ ಓದ್ಸಕ್ಕೆ ಕೈ ಕಾಲೆಲ್ಲ ಶೇಕ್ ಆಗೋದು, ಅದನ್ನ ಓದಕ್ ಆಗ್ತಿರ್ಲಿಲ್ಲ, ಅಷ್ಟು ಭಯ ಇತ್ತು. ಅಂತದ್ರಲ್ಲಿ ಇವತ್ತು ನಾವು ಒಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆಲ್ಲ ಏನು ಸೋಷಿಯಲ್ ಮೀಡಿಯಾನೇ. ಇವತ್ತು ಬೇರೆಯವರೆಲ್ಲ ಮಾಡ್ತಾರೆ, ನಾವ್ಯಾಕೆ ಮಾಡ್ಬಾರ್ದು? ನಮ್ಮ ಮೈಂಡ್ ಅಲ್ಲಿ ಬರ್ಬೇಕು ಆ ಒಂದು ಥಾಟು. ಅವ್ರೇನ್ ಅಂದ್ಕೊಂತಾರೋ, ಇವ್ರೇನ್ ಅಂದ್ಕೊಂತಾರೋ, ವಿಡಿಯೋ ಮಾಡಿದ್ರೆ ಮಾಡ್ಬಾರ್ದಪ್ಪ, ಬೇಜಾರಾಗತ್ತೆ, ಮುಜುಗರ ಆಗತ್ತೆ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಲೈಫಲ್ಲಿ ಏನು ಸಾಧನೆ ಮಾಡಕ್ಕಾಗಲ್ಲ. ನಾವೇನ್ ದೊಡ್ಡ ಸಾಧನೆ ಮಾಡಿಲ್ಲ, ಬಟ್ ನಮ್ಮ ಲೆವೆಲ್ ಏನೋ ಒಂದು ಓಕೆ ಅನ್ಸ್ತಾ ಇದೆ. ಯಾಕಂದ್ರೆ ನಾವ್ ಇದಿರ್ತಕ್ಕಂಥ ಪೊಸಿಷನ್, ನಾವು ಬೆಳೆದು ಬಂದಿರತಕ್ಕಂಥ ರೀತಿಲಿ ಇವತ್ತೊಂದು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಒಂದು ಫೇಸ್ ಮಾಡಿ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಅಂತ ಅದು ಮಾಡಿರೋರಿಗೆ ಗೊತ್ತು. ಯಾಕಂದ್ರೆ ಮಾಡದೇ ಇರೋರು ಹೇಳ್ಬೋದು, ಏನೋ ಒಂದು ವಿಡಿಯೋ ಮಾಡಕ್ಕೆ ಬಿಲ್ಡಪ್ ಕೊಡ್ತಾನೆ ಹಂಗೆ ಹಿಂಗೆ ಅಂತ. ಕೆಲವರು ಕಮೆಂಟ್ಸ್ ಹಾಕ್ತಾರೆ,
ಹಾಕರ್ 1000 ಕಮೆಂಟ್ಸ್ ಹಾಕ್ಲಿ, ಬಟ್ ಆ ಕ್ಯಾಮ್ರಾ ಮುಂದೆ ಕುತ್ಕೊಂಡು 10 ನಿಮಿಷ ಕುತ್ಕೊಂಡು ನಾನ್ ಸ್ಟಾಪ್ ಆಗಿ ಮಾತಾಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಕಷ್ಟ ಏನಿದೆ ಅಂತವ. ಅದ್ ಮಾಡಿರೋರಿಗೆ ಮಾತ್ರ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಒಂದು ವರ್ಷದಲ್ಲಿ ಪ್ರಯತ್ನ ಪಟ್ಟು ಸುಮಾರು ಲಾಗ ಮಿಕ್ಸಿಂಗ್ ಕಂಟೆಂಟ್ ಎಲ್ಲ ಆಗಿದೆ. ಯಾವ್ದೋ ಒಂದು ಡೆಲಿವರಿ ಫೀಲ್ಡ್ ಬಗ್ಗೆ ಒಂದು ವಿಡಿಯೋ ಸ್ವಲ್ಪ ವೈರಲ್ ಆಯ್ತು, ಅದೇ ಒಂದು ಕಂಟೆಂಟ್ ಇಟ್ಕೊಂಡು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ನಮ್ಮ ಬೈಕ್ ಟ್ಯಾಕ್ಸಿ ಬಗ್ಗೆ. ಯಾಕಂದ್ರೆ ಬೈಕ್ ಟ್ಯಾಕ್ಸಿ ಡೆಲಿವರಿ ಫೀಲ್ಡ್ ಬಗ್ಗೆ ಸತತ 10 ವರ್ಷಗಳ ಎಕ್ಸ್ಪೀರಿಯನ್ಸ್ ನಮಗೂ ಇರೋದ್ರಿಂದವ ಈ ಫೀಲ್ಡ್ ಬಗ್ಗೆನೇ ಮಾಡಿದ್ರೆ ಇದರಲ್ಲಿ ಗೊತ್ತಿರ್ತಕ್ಕಂಥ ಮಾಹಿತಿನ ನಮ್ಮ ರೈಡರ್ಗಳು ತಿಳಿಸ್ಕೊಟ್ರೆ ಎಲ್ಲ ಒಂಥರ ಜನಗಳಿಗೂ ಅರ್ಥ ಆಗುತ್ತೆ, ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಖಂಡಿತ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಇವತ್ತು ನಾನು ಯೂಟ್ಯೂಬ್ ಪೇಮೆಂಟ್ ತಗೊಂಡಿದ್ದೀನಿ ಅಂದ್ರೆ ಇದಕ್ಕೆ 50% ನನ್ನ ಎಫರ್ಟ್, ನನ್ನ ಟ್ಯಾಲೆಂಟ್ ಕಾರಣ. ಆದ್ರೆ ಇನ್ನ 50% ನಿಮಗೆ ಕೊಡ್ಬೇಕು ಕ್ರೆಡಿಟ್. ಯಾಕೆಂದ್ರೆ ನಾನ್ ಮಾಡಿರ್ತಕ್ಕಂಥ ವಿಡಿಯೋನ ನೋಡಿರೋರು ನೀವು ನೋಡಿ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಾವು ಪೇಮೆಂಟ್ ತಾಣಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಆಲ್ಮೋಸ್ಟ್ 80% ಕ್ರೆಡಿಟ್ ನಿಮಗೆ ಸೇರ್ಬೇಕು. ನೀವೇ ನಮಗೆ ಸಪೋರ್ಟ್ ಮಾಡೋದು, ನೀವು ಸಪೋರ್ಟ್ ಮಾಡಿದ್ರೆ ಅಂತಾನೆ ನಮ್ಮ ಚಾನಲ್ ಬೆಳೆಯಕ್ಕಾಗೋದು. ಇಲ್ಲಾಂದ್ರೆ ನಾನು ಮಾಡೋ ವಿಡಿಯೋನ ನಾನೇ ನೋಡ್ಕೊಂಡ್ರೆ ಯಾರು ಕೊಡ್ತಾರೆ ಪೇಮೆಂಟ್ ಹೇಳಿ? ಹಂಗಾಗಿ ನಮಗೆ ಗೊತ್ತಿರೋದ ನಾವು ತಿಳಿಸ್ಕೊಟ್ಟು, ಬಟ್ ಅದಕ್ಕೆ ನೀವು ಸಪೋರ್ಟ್ ಮಾಡಿ ನಮಗೇನೋ ಒಂದು ಇವತ್ತೊಂದು ಪೇಮೆಂಟ್ ಬಂದಿದೆ, ಖುಷಿ. ಅದೆಷ್ಟೇ ಬರ್ಲಿ ಏನೇ ಬರ್ಲಿ, ಒಟ್ಟಿನಲ್ಲಿ ಯೂಟ್ಯೂಬ್ ಇಂದ ಒಂದು ಸ್ಯಾಲರಿ ತಗೊಂಡಿದೀವಲ್ಲ ಅನ್ನೋ ಖುಷಿ ಸಖತ್ತು ತುಂಬಾ. ಅದು ಎಷ್ಟು ವರ್ಷ ಆದ್ರೂ ಮರೆಯಕ್ಕಾಗಲ್ಲ ಲೈಫ್ ಲಾಂಗ್. ಯೂಟ್ಯೂಬ್ ಇಂದ ಫಸ್ಟ್ ಪೇಮೆಂಟ್ ಯಾರಿಗೆ ಬರ್ಲಿ ಅದು ಮೆಮೊರೇಬಲ್ ಆಗಿ ಹಂಗೆ ಲೈಫ್ ಲಾಂಗ್ ಉಳಿದಿರುತ್ತೆ. ಪ್ರತಿಯೊಬ್ಬರು ಅದೊಂದು ರಿವ್ಯೂ ಕೊಟ್ಟೆ ಕೊಡ್ತಾರೆ. ನಾನು ಅದಕ್ಕೆ ಇವತ್ತು ಫಸ್ಟ್ ಟೈಮ್, ನಾನು ಸುಮಾರು ದಿವಸದಿಂದ ವೇಟ್ ಮಾಡ್ತಾ ಇದ್ದೆ ಈ ಯೂಟ್ಯೂಬ್ ಪೇಮೆಂಟ್ ಬಂದ್ರೆ ನಾನು ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡಬೇಕು, ಯಾವಾಗ ಬರುತ್ತೆ ಅಂತ ಸುಮಾರು ದಿವಸದಿಂದ ವೇಟ್ ಮಾಡ್ತಾ ಇದ್ದೆ. ಫೈನಲಿ ಆ ಡೇಟ್ ಕೂಡ ಫಿಕ್ಸ್ ಆಯ್ತು, ಇವತ್ತು ಬಂತು. ಅದಕ್ಕೆ ಇದ್ರ ಬಗ್ಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ. ಏನ್ ಬೇಕಾದ್ರೂ ಮಾಡ್ಬೋದು, ಮನುಷ್ಯ ಸಾಧನೆ ಮಾಡದಿರೋದು ಏನಿಲ್ಲ. ಇಂಪಾಸಿಬಲ್ ಅನ್ನೋದು ಯಾವ್ದಿಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಮನಸ್ಸು ಮಾಡ್ಬೇಕು ಅಷ್ಟೇನೆ. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ಆಯ್ತಲ್ವಾ? ನಮ್ ಕೈಲಿ ಅದಾಗಲ್ಲ ಇದಾಗಲ್ಲ ಅಂತ ಕೂತ್ಕೊಂಡ್ರೆ ಯಾವ್ದು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಮನ್ಸಿಟ್ಟು ಮಾಡ್ಬೇಕು. ನಿಮ್ಗೆ ಏನ್ ಗೊತ್ತೋ ಅದ್ರ ಬಗ್ಗೆ ವಿಡಿಯೋ ಮಾಡಿ, ನಿಮ್ಗೆ ಏನ್ ತಿಳಿದಿದೆಯೋ ಅದ್ರ ಬಗ್ಗೆನೆ ಮಾತಾಡಿ. ಖಂಡಿತ ಅದು ಜನಕ್ಕೆ ಇಷ್ಟ ಆಗೇ ಆಗತ್ತೆ. ಯಾಕಂದ್ರೆ ಇವತ್ತು ಕೋಟ್ಯಾಂತರ ಜನ ಇದಾರೆ, ಎಲ್ಲಾ ತರ ಜನನು ಇದಾರೆ. ಒಬ್ರು ಡೆಲಿವರಿ ಬಗ್ಗೆ ಇಷ್ಟಪಡ್ಬೋದು, ಒಬ್ರು ರಾಜಕೀಯದ ಬಗ್ಗೆ ಇಷ್ಟಪಡ್ಬೋದು, ಒಬ್ರು ಫಿಲಂ ಬಗ್ಗೆ ಇಷ್ಟಪಡ್ಬೋದು, ಒಬ್ರು ಸ್ಪೋರ್ಟ್ಸ್ ಬಗ್ಗೆ ಇಷ್ಟಪಡ್ಬೋದು, ಒಬ್ರು ಡೈಲಿ ಲಾಗ್ಸ್ ಫ್ಯಾಮಿಲಿ ಬಗ್ಗೆ ಇಷ್ಟಪಟ್ಟು ನೋಡ್ತಾರೆ ವಿಡಿಯೋಗಳು. ಈ ತರ ಪ್ರತಿ ಒಂದು ಕಂಟೆಂಟ್ ವಿಡಿಯೋನು ಒಬ್ರಲ್ಲೊಬ್ರು ಇಷ್ಟಪಟ್ಟು ನೋಡ್ತಾರೆ. ನಿಮ್ಮ ಚಾನಲ್ ವೈರಲ್ ಆಗೇ ಆಗತ್ತೆ ಎಲ್ಲಾರ್ದನು, ಆಗಲ್ಲ ಅನ್ನೋದು ಯಾವ್ದು ಇಲ್ಲ. ಬಟ್ ನೀವು ಮಾಡ್ತಕ್ಕಂಥ ಶೈಲಿ, ನೀವು ಮಾತಾಡ್ತಕ್ಕಂಥ ರೀತಿ, ನೀವು ಆದಷ್ಟು ಎಫರ್ಟ್ ಹಾಕ್ಬೇಕು, ಶ್ರಮ ವಹಿಸ್ಬೇಕು. ಆಗಲ್ಲ ಒಂದ್ ದಿನಕ್ಕೆ 2 ದಿನಕ್ಕೆಲ್ಲ ಇದ್ರಲ್ಲಿ ಯೂಟ್ಯೂಬ್ ಪೇಮೆಂಟ್ ಬರುತ್ತೆ, ಚಾನಲ್ ವೈರಲ್ ಆಗುತ್ತೆ ಅಂದ್ರೆ ಖಂಡಿತ ಆಗಲ್ಲ. 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಕೆಲವ್ರದ್ದು ಆಗದೇನೂ ಇರ್ಬೋದು, ಹೇಳಕ್ಕಾಗಲ್ಲ. ಕೆಲವರು 3 ತಿಂಗಳು 2 ತಿಂಗಳಲ್ಲೇ ಪೇಮೆಂಟ್ ತಗೋಬಹುದು. ಅದು ಅವ್ರವ್ರ ಟ್ಯಾಲೆಂಟ್ ಬಿಟ್ಟಿದ್ದು. ಯಾಕೆಂದ್ರೆ ಒಬ್ಬೊಬ್ರದ್ದು ಒಂದು ಕಂಟೆಂಟ್ ಚೆನ್ನಾಗಿ ಹೋಗ್ತವೆ, ಒಬ್ಬೊಬ್ರಿಗೆ ಟ್ಯಾಲೆಂಟ್ ಇರುತ್ತೆ, ಹಂಗಾಗಿ ವಿಡಿಯೋಗಳು ವೈರಲ್ ಆಗ್ಬಿಡ್ತವೆ. ಬಟ್ ನಮ್ದು ಯಾವ್ದು ವೈರಲ್ ಆಗಿಲ್ಲ ಅಂದ್ರೆ ಏನೋ 1 ವರ್ಷದಲ್ಲಿ ನಾವು ಕೂಡ ಪೇಮೆಂಟ್ ತಗೊಂಡು ಅನ್ನೋದೊಂದು ಖುಷಿ ನಮಗಂತೂ ಇದೆ. ಫೈನಲಿ ಇವಾಗ ಜಾಸ್ತಿ ಹೊತ್ತು ಕಾಯ್ಸಕ್ ಹೋಗಲ್ಲ, ಯಾಕಂದ್ರೆ ಎಲ್ಲರೂ ವೆಯ್ಟ್ ಮಾಡ್ತಿರೋದೇನೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತಂತ. ಇವಾಗ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳ್ತಕ್ಕಂಥ ಸಮಯ. ಯೂಟ್ಯೂಬ್ ಅಲ್ಲಿ ಎಷ್ಟು ಬಂದಿದೆ ಅಂತ ಪೇಮೆಂಟ್ ನಾವು ಕ್ಲಿಯರ್ ಕಟ್ ಆಗಿ ಹೇಳಕ್ ಆಗಲ್ಲ. ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ 90%. ಯೂಟ್ಯೂಬ್ ಅಲ್ಲಿ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ, ಹಂಗಾಗಿ ಅದ್ರದ್ದು ಕ್ಲಿಯರ್ ಕಟ್ ಆಗಿ ನಾವು ಇಷ್ಟೇ ಪೇಮೆಂಟ್ ಬಂದಂತ ಯಾವ್ದೇ ತರ ಹೇಳಕ್ ಆಗಲ್ಲ. ಚಾನಲ್ಗೆ ಪ್ರಾಬ್ಲಮ್ ಆದ್ರೂ ಆಗ್ಬೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಒಂದು ಆಪ್ಷನ್ ನಿಮ್ಗೆ ಹಂಗೆ ಹೇಳ್ತೀನಿ ಇಂಡೈರೆಕ್ಟ್. ಪ್ರೆಸೆಂಟ್ ಬೆಂಗಳೂರಲ್ಲಿ 1 ಗ್ರಾಮ್ಗೆ 916 ಗೋಲ್ಡ್ ಪ್ರೈಸ್ ಎಷ್ಟಿದೆ, ಅದರಲ್ಲಿ 4,000 ಕಡಿಮೆ ಬಂದಿದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬಂದಿದೆ ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂತ. ಕ್ಯಾಲ್ಕುಲೇಟ್ ಮಾಡಿ ನೀವೇ ಟ್ಯಾಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗಿದೆ ಅಂತ ಅಂದ್ಕೊಂತೀನಿ. ಮತ್ತೆ ಒಟ್ಟಾರೆ ಅದು ಎಷ್ಟೇ ಬರ್ಲಿ, ಅದು 100,000 ಹೇಳಿದ ಲಕ್ಷ ಎಷ್ಟೇ ಬಂದ್ರು ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಅಂದ್ರೆ ನಿಜವಾಗ್ಲೂ ಒಂದು ಎಂಕರೇಜ್, ಒಂದು ಸಪ್, ಏನೋ ಒಂಥರ ರೋಮಾಂಚನ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಅದು ಎಲ್ರಿಗೂ ತಗೊಂಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಅದ್ರ ಎಕ್ಸ್ಪೀರಿಯನ್ಸ್. ಹಂಗಾಗಿ ಇದ್ರದ್ದು ರಿವ್ಯೂ ಕೊಡ್ಬೇಕಾಯ್ತು, ಕೊಟ್ಟೆ. ನಮ್ಮೆಲ್ಲ ಸ್ನೇಹಿತರಿಗೂ ಅಷ್ಟೇನೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನೀವು ಸಪೋರ್ಟ್ ಮಾಡಿದ್ಕೆ ನನ್ನ ಇವತ್ತು ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ತಗೊಳಕಾಯ್ತು. ಇಲ್ಲಾಂದ್ರೆ ನಾನು ಇನ್ನೂ ತಗೊಳಕ್ ಆಗ್ತಿರ್ಲಿಲ್ಲ, ಚಾನಲ್ಲೇ ಬಿಟ್ಟು ಹೋಗ್ಬೇಕು ಅನ್ನೋ ಸ್ಟೇಜಲ್ಲಿ ಇದ್ದೆ. ಯಾಕಂದ್ರೆ ಯಾವ ವಿಡಿಯೋನು ವೈರಲ್ ಆಗ್ತಿರ್ಲಿಲ್ಲ, ಯಾರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಿರ್ಲಿಲ್ಲ. ಆದ್ರೂ ಇಟ್ಟೆ ಹೆಜ್ಜೆ ಹಿಂದೆ ಇಡಬಾರ್ದಂತ ಏನೋ ಒಂದು ಪ್ರಯತ್ನ ಮಾಡಿ ಹೊಸ ಕಂಟೆಂಟ್ ವಿಡಿಯೋಗಳು ತೆಗೆದು ಹಾಕಿ ಮಾಡಿದ್ಕೆ ಇವತ್ತು ಕೊನೆಗೂ ಫೈನಲಿ ಒಂದು ಪೇಮೆಂಟ್ ಅಂತ ಬಂತು. ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಇದೆಲ್ಲ ಕ್ರೆಡಿಟ್ ನಿಮಗೆ ಸೇರ್ಬೇಕು. ಇದೇ ರೀತಿ ನಮ್ಮ ಚಾನಲ್ ಇನ್ನೂ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಇಡೀ ನಿಮ್ಮ ಕನ್ನಡದ ಹುಡುಗ ಎತ್ತರಕ್ಕೆ ಬೆಳೆಸ್ಬೇಕು. ಅದು ನಿಮ್ಮ ಕೈಲಿ ಮಾತ್ರನೇ ಸಾಧ್ಯ. ಎಲ್ಲಿಂದಲೋ ಬಂದಿರೋ ಇವತ್ತು ಬೇರೆಯವರೆಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲೋ ಲಕ್ಷ ವ್ಯೂಸ್ ಬರುತ್ತೆ, ಲಕ್ಷ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ರಾತ್ರಿ. ಬಟ್ ನಮ್ಗೆ ಯಾಕಾಗಲ್ಲಪ್ಪ ಅಂತ ಬೇಜಾರಾಗುತ್ತೆ. ಬಟ್ ಕೆಲವೊಂದು ಕಂಟೆಂಟ್ಗಳು ನಿಧಾನವಾಗಿ ಬೆಳಿತವೆ, ಕೆಲವೊಂದು ಕಂಟೆಂಟ್ಗಳು ಚಾನಲ್ ಬೇಗ ಬೆಳಿತವೆ. ಬಟ್ ಆದಷ್ಟು ನಮ್ಮ ಡೆಲಿವರಿ ಫೀಲ್ಡ್ ಅಲ್ಲಿ ಗೊತ್ತಿರ್ಬೇಕು, ಲಕ್ಷಾಂತರ ಜನ ಇದ್ದಾರೆ, ಒಬ್ರಿಬ್ರೇನಿಲ್ಲ. ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ನಮ್ಮ ಬೆಂಗಳೂರಲ್ಲಿ 6 ಲಕ್ಷ ಜನ ಇದ್ದಾರೆ. ಬಟ್ ಅಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ರು ಸಾಕು, ನಮ್ಗೆ ಇನ್ನೇನು ಬೇಡ ಬೇರೆ. 6 ಲಕ್ಷ ಜನದಲ್ಲಿ ಒಂದು ಅರ್ಧ 50% ಜನ ಸಪೋರ್ಟ್ ಮಾಡಿದ್ರು ನಿಜವಲ್ಲ ನಾವು ಎಲ್ಲೋ ಒಂದ್ ಎತ್ತರಕ್ಕೆ ಬೆಳಿತೀವಿ.
ನಮ್ಮ ಕೈಲಾದ ಆದಂತ ಎಷ್ಟೋ ಸಹಾಯ ನಾವು ಕೂಡ ಮಾಡಬಹುದು. ಯಾಕಂದ್ರೆ ಯೂಟ್ಯೂಬ್ ಇಂದ ನಮಗೆ ಒಳ್ಳೊಳ್ಳೆ ಪೇಮೆಂಟ್ ಬಂದ್ರೆ ನಾವು ಕೂಡ ಎಷ್ಟೋ ನಮ್ಮ ಕೈಲಿ ಆದಷ್ಟು ಸಹಾಯ ಹೆಲ್ಪ್ಗಳು ಕೆಲವರಿಗೆ ಮಾಡ್ತಕ್ಕಂಥ ಆಸೆ ನನಗೂ ಇದೆ. ಬಟ್ ಅದಕ್ಕೆಲ್ಲ ಸಪೋರ್ಟ್ ನೀವು ಮಾಡ್ಬೇಕು. ನಮ್ಮ ಚಾನಲ್ ಎತ್ತರ ಬೆಳಿಬೇಕು. ಇನ್ನೂ ಜಾಸ್ತಿ ಪೇಮೆಂಟ್ ಬಂದ್ರೆ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನೀವೇ ಸಪೋರ್ಟ್ ಮಾಡ್ಬೇಕು ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.